ಮಾನ್ಯ ಆರೋಗ್ಯ ಸಚಿವರಾದಂಥ ಗುಂಡೂರಾವ್ ಸರ್ಗೆ ನಾನು ಮನವಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳು ಸುಮಾರು 35,000 ಪೋಸ್ಟ್ ಇದ್ದಾವೆ. ಇಲ್ಲಿವರೆಗೂ ನೀವು ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡಿಲ್ಲ. ಅದರಲ್ಲೂ ಗ್ರೂಪ್ ಎ ಮತ್ತು ಗ್ರೂಪ್ ಬಿ, ಗ್ರೂಪ್ ಸಿ ಒಂದು ಆಫೀಸರ್ಸ್ ಆಗಿರ್ಬೋದು ಮತ್ತು ಸ್ಟಾಫ್ ನರ್ಸು, ನೀವು ನೋಟಿಫಿಕೇಷನ್ಸ್ ಮಾಡ್ದಿರಾ, ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರಾ, ಹಾಸ್ಪಿಟಲ್ ಹೆಂಗೆ ನಡೆಸ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹಾಸ್ಪಿಟಲಲ್ಲಿ ನರ್ಸ್ ಇರಲ್ಲ, ಡಾಕ್ಟರ್ಸ್ ಇರಲ್ಲ. ಇಲ್ಲಿ ಬಡವರು ಅಲ್ಲಿ ಹಾಸ್ಪಿಟಲ್ಗೆ ಹೋದರೆ ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ಅಂತಂದರೆ, ನಿಮಗೆ ರೆಕ್ರೂಟ್ಮೆಂಟ್ ಮಾಡ್ಕೊಳೋದಕ್ಕೆ ಏನು ಸಮಸ್ಯೆ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಡೈಲಿ ಹಾಸ್ಪಿಟಲಲ್ಲಿ. ಒಂದು ಕರೆಕ್ಟಾದ ಒಂದು ಡಾಕ್ಟ್ರ್ ಇಲ್ಲ, ನರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಈ ಕೂಡಲೇ ಈ ಒಂದು ಆರೋಗ್ಯ ಇಲಾಖೆಯಲ್ಲಿ ಎಷ್ಟು ಖಾಲಿ ಹುದ್ದೆ ಇದಾವೋ ಅಷ್ಟು ಭರ್ತಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಇದೇ ತಿಂಗಳು 12ನೇ ತಾರೀಕು ನಾವು ವಿಜಯಪುರದಲ್ಲಿ ನಾವು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಾಯಿದ್ದೀವಿ. ಎಲ್ಲ ಆಸ್ಪಿರೆಂಟ್ಸು, ಏನೋ ಒಂದು ಡಾಕ್ಟ್ರ್ ಇರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಈ ಒಂದು ಗೌರ್ಮೆಂಟ್ ಕೆಲಸ ಬೇಕು ಅನ್ನೋರು ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ. ಅಂಬೇಡ್ಕರ್ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ DC ಕಚೇರಿ ತನಕ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಎಲ್ಲರೂ ಈ ಒಂದು ಪ್ರತಿಭಟನೆಗೆ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ನಮಸ್ಕಾರ.